ಹೈದರಾಬಾದ್ನಿಂದ ರಾಜಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟನೆಗೆ ಅಂತ ಹೋಗೋದಕ್ಕಿದ್ರು. ಈ ವೇಳೆ ನಮಗೆ ರಿಯಾಕ್ಷನ್ ಎಲ್ಲ ಕೊಟ್ಟರು. ರಿಯಾಕ್ಷನ್ ಕೊಟ್ಟು ಕಾರ್ ಹತ್ತಬೇಕಾದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಎಡವಿದ್ರು. ಮನೆ ಗೇಟ್ ಬಳಿನೇ ಎಡವಿದಂತಹ ಪ್ರಸಂಗ ನಡೀತು. ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟು ಹೋಗಬೇಕಾದ್ರೆ 2 ರಿಂದ 3 ನಿಮಿಷದ ಅಂತರದಲ್ಲಿ ಕಾರನ್ನು ಹತ್ತಿದ್ರು ಅವರು. ಮನೆ ಒಳಗೆ ಹೋಗಿ 2 ರಿಂದ 3 ನಿಮಿಷದ ನಂತರ ಡಿ.ಕೆ. ಶಿವಕುಮಾರ್ ಕಾರ್ ಹತ್ತಿದ್ರು. ನೀರಾವರಿ ಸಚಿವರ ಭೇಟಿಗಾಗಿ ಅಂದರೆ ಸಭೆಗಾಗಿ ತೆಲಂಗಾಣಕ್ಕೆ ಡಿ.ಸಿ.ಎಂ ತೆರಳಬೇಕಾಗಿತ್ತು. ಬಟ್ ಹೋಗೋಕ್ಕೆ ಮುಂಚೆನೇ ಎಡುವುದು ಅಂತ ಹೇಳಿದ್ರೆ ಅದೊಂದು ಆಸ್ತಿಕ ವರ್ಗದಲ್ಲಿ ಒಂದು ನಂಬಿಕೆ ಇದೆ. ಅಂದರೆ ಸರಿ ಇಲ್ಲ ಅಂತ ಹೇಳಿ ಹಿಂದಕ್ಕೆ ಸರಿತಾರೆ. ಹೋಗಬೇಕಾಗಿರೋ ಕೆಲಸದಿಂದ ಒಂದು 2-3 ನಿಮಿಷ ಮನೇಲೆ ರೆಸ್ಟ್ ಮಾಡಿ ಹೋಗುವಂಥದ್ದು ಆಸ್ತಿಕ ವರ್ಗದ ನಂಬಿಕೆ. ಈಗ ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನಾವು. ಇದು ರಿಯಾಕ್ಷನ್ ಕೊಟ್ಟ ಮೇಲೆ ಅವರು ಹೋಗಬೇಕಾಗಿತ್ತು. ಹೋಗಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಹೀಗಾಯ್ತಲ್ಲ. ಸೊ ಒಂದು 2-3 ನಿಮಿಷ ಮನೆಯೊಳಗೆ ಹೋಗಿ ಮತ್ತೆ ವಾಪಸ್ ಹೋದರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನಾವೇ ಆದರೂ ಕೂಡ ಅಷ್ಟೇ, ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಎಡವ್ಬಿಟ್ರೆ ನಾವೇನು ಮಾಡ್ತೀವಿ, ಒಂದು 5-10 ನಿಮಿಷ ಅದೊಂದು ನಂಬಿಕೆ, ಬಿಲೀಫ್. ಅದು ಆಸ್ತಿಕ ವರ್ಗದ್ದು ಅದೊಂದು ಬಿಲೀಫು. ಏನಾದರೂ ನಾವು ಅಂದ್ಕೊಂಡಂಗೆ ಆಗಲ್ಲ, ರೀಚ್ ಆಗಲ್ಲ, ಹಿಂಗಾಗಿ ಒಂದು 10 ನಿಮಿಷ ಬಿಟ್ಟು ಹೋದರೆ ಸರಿ ಆಗುತ್ತೆ ಅಂತ ಇವರು ಕೂಡ ಆ ನಂಬಿಕೆಯನ್ನು ಫಾಲೋ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಆಸ್ತಿಕ ವರ್ಗಕ್ಕೆ ಸೇರಿದವರು, ಯಾಕಂದರೆ ಆಗಾಗ ಅವರು ಅದನ್ನು ತೋರಿಸ್ತಾ ಇರ್ತಾರೆ. ಸೊ ಇಲ್ಲಿ ಎಡವಿದ್ರು ಅವರು. ಆಮೇಲೆ ಪಾದಯಾತ್ರೆ ಟೈಮ್ನಲ್ಲೆಲ್ಲ ಎಡವಿದ್ದನ್ನು ನಾವು ನೋಡಿದ್ವಿ, ತುಂಬ ಸಲ ಎಡವಿದ್ರು ಅವರು ಆಗೆಲ್ಲ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ಎಡವಿತ್ತು. ಹೀಗಾಗಿ ಒಂದು 2-3 ನಿಮಿಷ ವೆಯ್ಟ್ ಮಾಡಿದ್ರಂತೆ.